ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ಬ್ಲಾಗಲ್ಲಿ ನಮ್ಮ ಮನೆ ಹಿಂದಗಡೆ ನೆಲ್ಲಿಕಾಯಿ ಗಿಡ ಹಾಕಿದ್ನಲ್ಲ, ಅದ್ರಲ್ಲಿ ತುಂಬ ನೆಲ್ಲಿಕಾಯಿ ಬಿಟ್ಟಿದೆ. ಸೊ ಇವತ್ತು ನಾವು ನೆಲ್ಲಿಕಾಯಿ ಉಪ್ಪಿನಕಾಯಿ ಟ್ರೈ ಮಾಡೋಣ. ಸೊ ನನಗೆ ಬಂದಿದ್ದ ಸ್ಟೈಲಲ್ಲಿ ನಾನು ಟ್ರೈ ಮಾಡ್ತೀನಿ, ಹೇಗಿರುತ್ತೆ ನೋಡೋಣ. ಇದು ನಂದು ಮಿನಿ ಪಾರ್ಕ್. ನಾನು ತುಂಬ ಗಿಡಗಳೆಲ್ಲ ಹಾಕಿರ್ತೀನಿ ಇಲ್ಲಿ. ಬಿಫೋರ್ ಟೈಮಿಲೆಲ್ಲ ರೋಸ್ ಗಿಡ ಎಲ್ಲ ಹಾಕಿದ್ದೀನಿ, ಈ ಕಡೆ ಸೈಡಲ್ಲೆಲ್ಲ ಬಿಟ್ಟಿತ್ತು, ಆಲ್ರೆಡಿ ತೊಗೊಂಡಿದ್ದಾರೆ ಹೂವು. ಇದು ನನ್ನ ಮಿನಿ ಪಾರ್ಕ್. ನನಗೆ ಗಿಡಗಳು ಬೆಳೆಸಬೇಕು ಅಂದರೆ ಗಿಡಗಳು ಅಂದರೆ ನನಗೆ ತುಂಬ ಇಷ್ಟ. ಸೊ ನಾನಿದು ಕುತ್ಕೊಳೋಕ್ಕೆ ಪಾರ್ಕ್ ಥರ ಮಾಡ್ಕೊಂಡಿರೋದು, ಇದು ಚೇರ್ ಥರ ನೋಡಿ ಹೇಗಿದೆ. ನೆಲ್ಲಿಕಾಯಿ ಅಂತೂ ನೋಡಿ ಗಾಯ್ಸ್, ನಮ್ಮ ಗಿಡದಲ್ಲಿ ಎಷ್ಟು ನೆಲ್ಲಿಕಾಯಿ ಬಿಟ್ಟಿದೆ, ತುಂಬ ಅಂದರೆ ತುಂಬ ಬಿಟ್ಟಿದೆ ನೆಲ್ಲಿಕಾಯಿ. ಒಂದೊಂದು ಸಲ ಇದು ಇಷ್ಟು ಹಾಕಿ ಇಷ್ಟು ವೇಸ್ಟ್ ಆಗ್ತಾಯಿರುತ್ತೆ. ನೋಡಿ ಎಷ್ಟು ವೇಸ್ಟ್ ಆಗಿದೆ, ಇಲ್ಲಿ ಕೆಳಗಡೆ ಎಲ್ಲ ಬಿದ್ದು ಎಲ್ಲ ಕೊಳ್ತೋಗ್ಬಿಟ್ಟಿದೆ, ಅಷ್ಟು ವೇಸ್ಟ್ ಆಗಿದೆ. ಇದನ್ನು ನನ್ನ ಕೈಲಂತೂ ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಇವಾಗ ನಾನು ಇದೊಂದು ಗ್ರೀನ್ ಪುಟ್ಟಿ ತೊಗೊಂಡಿದ್ದೀನಿ. ಇದರೊಳಗಡೆ ಎಷ್ಟಾಗುತ್ತೋ ನನಗೆ ಎಷ್ಟು ಮಾಡಬೇಕೋ ಅಷ್ಟು ಕಿತ್ಕೊಂಡ್ಬಿಟ್ಟು ಉಪ್ಪಿನಕಾಯಿ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ. ನೋಡಿ ಹೆಂಗೆ ಬಿಟ್ಟಿದೆ ನೋಡಿ ನೆಲ್ಲಿಕಾಯಿ, ಬಿಟ್ಟಿದೆ. ನಾನು ಅದರಲ್ಲಿ ಯಾವ್ದು ದೊಡ್ಡದು ಇರುತ್ತೋ ಅದನ್ನ ಮಾತ್ರ ಕಿತ್ಕೊತೀನಿ, ಆಮೇಲೆ ಉಪ್ಪಿನಕಾಯಿ ಮಾಡ್ತೀನಿ. ಕಿತ್ಕೊಳ್ಳೋಣ, ಯಾವ್ದ್ಯಾವ್ದು ದೊಡ್ಡದಿದೆಯೋ ಅದೆಲ್ಲ ಕಿತ್ಕೊಳ್ಳೋಣ. ಇವಾಗ ಕಿತ್ಕೊಂಡ್ಬಿಟ್ಟು ಇದು ಸ್ವಲ್ಪ ಸಣ್ಣ ಸೈಜ್ ಇದೆ, ಇದಕ್ಕೂ ದೊಡ್ಡದಿದೆ. ದೊಡ್ಡದು ಅಂದರೆ ಇದು ನೋಡಿ, ಇದು ದೊಡ್ಡದಿದೆ. ಈ ಥರದ್ದೆಲ್ಲ ಕಿತ್ಕೊಳ್ಳೋಣ. ನಾನು ತುಂಬ ದಿನಗಳ ಹಿಂದೆ ನಾನೊಂದು ಸಲ ಟ್ರೈ ಮಾಡಿದ್ದೆ, ಬರೀ ನಾನೇ ತಿಂದಿದ್ದೆ ಅಷ್ಟೇ, ಯಾರೂ ತಿನ್ನಲಿಲ್ಲ ನಾನು ಮಾಡಿದ್ದು. ಇವಾಗ ನಾನು ಮಾಡ್ತೀನಿ, ನೋಡೋಣ ಬನ್ನಿ. ದೊಡ್ಡದೆಲ್ಲಿದೆ? ತುಂಬ ಚಿಕ್ಕದಿದೆ, ಬಟ್ ಇಲ್ಲಿ ಏನಾದರೂ ಸ್ನೇಕ್ ಏನಾದರೂ ಇರುತ್ತೆ ಅಂತ ಭಯ. ಇಲ್ಲಿ ನಾನು ಇದೆಲ್ಲ ಹಾಕಿರೋದು, ಲಾಸ್ಟ್ ವೀಡಿಯೋದಲ್ಲಿ ಒಂದಿದೆ ನೋಡಿ, ಇವೆಲ್ಲ ಗಿಡಗಳೆಲ್ಲ ನಾನೇ ಹಾಕಿರೋದು. ಇವಾಗ ಫುಲ್ಲು ಟಾಪಲ್ಲಿದ್ದಾವೆ ನೆಲ್ಲಿಕಾಯಿಗಳು. ಇವಾಗ ಅದು ಹೆಂಗೆ ಕಿತ್ಕೊಳೋದು? ಮರ ಹತ್ತಬೇಕು, ನನ್ನ ಕೈಲಿ ಹತ್ತಕ್ಕಾಗಲ್ಲ. ನಾನು ಹತ್ಬಿಟ್ರೆ ಮರನೇ ಮುರಿದೋಗ್ಬಿಡುತ್ತೆ. ಇಲ್ಲೇ ಕೆಳಗಡೆ ಇರೋದು ಕಿತ್ಕೊತೀನಿ, ನನ್ನ ಕೈಲಿ ಆಗಲ್ಲ ಮೇಲೆ ಹೋಗೋಕ್ಕೆ. ಇವಾಗ ಫೈನಲಿ ಇಷ್ಟು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಸಾಕು. ಇಷ್ಟು ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀನಿ. ಚೆನ್ನಾಗಿರುತ್ತೋ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡೋಣ ಹೇಗಿರುತ್ತೆ ಅಂತ. ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ಅಂತ. ಗಾಯ್ಸ್, ಇವಾಗ ನಾನು ಒರಿಜಿನಲ್ ಬಾಣಲಿಯನ್ನು ಇಟ್ಕೊಂಡು ಇದನ್ನು ಸ್ವಲ್ಪ ನೆಲ್ಲಿಕಾಯಿನ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೊಂಬಿಟ್ಟು ಹಾಕಬೇಕು, ಯಾಕೆಂದರೆ ಹುಳ ಎಲ್ಲ ಓಡಾಡಿರ್ತೈತಲ್ಲ, ಸೊ ಅದಕ್ಕೆ. ಸೊ ಇದಕ್ಕೆ ನಾವು ಸ್ವಲ್ಪ ಏನು ಮಾಡಬೇಕು, ಈ ಒರಿಜಿನಲ್ ಬಾಣಲಿಗೆ ನಾವು ಸ್ವಲ್ಪ ಆಯಿಲ್ ಹಾಕೋಣ. ಆಯಿಲ್ ಜಾಸ್ತಿ ಇಲ್ಲ, ಸ್ವಲ್ಪ ಹಾಕ್ಕೊತೀನಿ, ಇಷ್ಟೇ ಇರೋದು ಆಯಿಲು. ಇವಾಗ ವಾಶ್ ಮಾಡಿರೋ ನೆಲ್ಲಿಕಾಯಿ ಎಲ್ಲ ಹಾಕ್ಕೊಂಬಿಡೋಣ ಅದರೊಳಗಡೆ. ಸ್ವಲ್ಪ ಸಾಸಿವೆ ತೊಗೊಳೋಣ, ಇಷ್ಟು ಸಾಸಿವೆ ಹಾಕೋಣ ಇದರಲ್ಲಿ. ಮತ್ತು ಸ್ವಲ್ಪ ಇದು ಏನಂತೀರ, ಜೀರಿಗೆನೂ ಸ್ವಲ್ಪ ಹಾಕ್ಬಿಡೋಣ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, ಸ್ವಲ್ಪ ಹಾಕ್ಕೊಳ್ಳೋಣ ಅರಿಶಿನ, ಇನ್ನೂ ಸ್ವಲ್ಪ ಹಾಕ್ಕೊಳ್ಳೋಣ, ಸಾಕೋದು ಅರಿಶಿನ. ಖಾರದ ಪುಡಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು, ನಮಗೆ ಎಷ್ಟು ರುಚಿಯಾಗಿ ಬೇಕೋ ಅಷ್ಟು ಹಾಕ್ಕೊಂಬಿಡೋಣ ಖಾರದ ಪುಡಿ. ಹೆಂಗಿರುತ್ತೋ ಗೊತ್ತಿಲ್ಲ ನಿಜವಾಗ್ಲೂ. ಸ್ವಲ್ಪ ನಾನು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಮೋಸ್ಟ್ಲಿ ಇದು ಏನಾಗುತ್ತೋ ಗೊತ್ತಿಲ್ಲ. ಸೊ ಸ್ವಲ್ಪ ಸಾಲ್ಟ್ ಹಾಕೋಬೇಡೋಣ, ಇದಕ್ಕೆ ರುಚಿಗೆ ತಕ್ಕಷ್ಟು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ.
ರುಚಿ ರುಚಿಯಾಗಿರುತ್ತೆ ಅನ್ಸುತ್ತೆ. ಐ ಥಿಂಕ್ ನೋಡೋಣ ಹೇಗೆ ಬರುತ್ತೆ. ಸೊ ಇವಾಗ ಚೆನ್ನಾಗಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬೋಣ, ನೋಡಿ ಹೆಂಗಾಗುತ್ತೆ ಅಂತ. ಚೆನ್ನಾಗಿ ಫ್ರೈ ಆಗ್ತಿದೆ. ನಾನು ಇವಾಗ ಪ್ಲೇಟಲ್ಲಿ ಹಾಕೊಂಡು ತಿಂತೀನಿ. ಹೇಗಿರುತ್ತೆ ನಾನು ಇದನ್ನೇ ನನಗೆ ಸ್ಟೋರ್ ಮಾಡಿರೋಕ್ಕಾಗಲ್ಲ ಅನ್ಸುತ್ತೆ. ಐ ಥಿಂಕ್ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ನನ್ನ ಪ್ರಕಾರ. ಸೊ ನಿಮಗೂ ಬೇಕಂದರೆ ಸೊ ಸೂಪರಾಗಿ ಟೇಸ್ಟ್ ಇದೆ, ಅದಕ್ಕೆ ಕೆಮ್ಮು ಬರ್ತಾಯಿದೆ. ನಿಮಗೂ ಬೇಕಂದರೆ ಹೇಳಿ, ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಿಕೊಡ್ತೀನಿ, ತಿನ್ನಿ ನೀವು. ಸೊ ಇವತ್ತಿನ ಬ್ಲಾಗ್ ಇದು ನಮ್ಮದು. ಟ್ರೈ ಮಾಡೋಣ ಇವಾಗ ಟೇಸ್ಟ್ ಹೆಂಗಿದೆ ಅಂತ. ಬನ್ನಿ. ನಾವು ಮಾಡಿರೋಂಥ ನೆಲ್ಲಿಕಾಯಿ ಇವಾಗ ಗಮ್ಮಂತಿದೆ ನೋಡಿ, ರೆಡಿ ಆಗಿಬಿಟ್ಟಿದೆ ಆಲ್ರೆಡಿ. ನೋಡೋಣ, ಸವಿಯೋಣ ಬನ್ನಿ. ಏನು ಸಾರು ಬಂದು ಬೆಳ್ಳುಳ್ಳಿ ಬೇಳೆ ಸಾರಿಗೆ ಒಂದು ಹಿಡ್ಕೊಡು ಅಂದರೆ ಅಮ್ಮ ಅಷ್ಟು ಕೊಟ್ಟಿದ್ದೆ, ಅದರಲ್ಲಿ ಚೆನ್ನಾಗಿಲ್ಲ. ಯಾವಮ್ಮ? ಎಲ್ಲಿಕಾಯಿ ಕಾಳನ್ನ ತಿನ್ನು. ಕಾಲ್ತದಾ? ಸಬ್ಸ್ಕ್ರೈಬ್ ಮಾಡಿ ಅಣ್ಣ. ಲೈಕ್ ಮಾಡಿ ಅಣ್ಣ. ಸಿಪ್ಪು ಸೂಪರ್ ಆಗಿದೆ ಟೇಸ್ಟು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.